ಸೊ ಏರ್ಪೋರ್ಟ್ನಲ್ಲಿ ಶಾಸಕರುಗಳೆಲ್ಲ ಮಾತಿಗೆ ಸಿಕ್ಕಿದ್ರು. ಒಬ್ಬೊಬ್ಬರು ಒಂದೊಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಏನು ಸರ್ ಫಾರಿನ್ ಟ್ರಿಪ್ಪು ಈ ಹೊತ್ತಲ್ಲಿ ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ನಮಗೆ ಬೆಳಗ್ಗೆಯಿಂದಲೇ ಮಾಹಿತಿ ಇತ್ತು ರಾತ್ರಿ ಬರ್ತಾರೆ ಕಾಂಗ್ರೆಸ್ ಶಾಸಕರು ಇಲ್ಲಿ ಅಂತ. ಆವಾಗ ಅವರು ಉತ್ತರ ಕೊಟ್ಟಿದ್ದಾರೆ, ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತ ಕಾಂಗ್ರೆಸ್ ಶಾಸಕರು ಉತ್ತರ ಕೊಟ್ಟಿದ್ದಾರೆ. ಇದು ವೈಯಕ್ತಿಕ ಪ್ರವಾಸ ಅಷ್ಟೇ, ವೆರಿ ಪರ್ಸ್ನಲ್. ಇದಕ್ಕೆ ರಾಜಕೀಯ ಬಣ್ಣ ಬಳಿಬೇಡಿ ಅಂತ ಗುಂಪಾಗಿ ಹೊರಟಿರುವ ಶಾಸಕರು ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ಕುಟುಂಬ ಸಮೇತರಾಗಿ ನಾವು ಬಂದಿದ್ದೀವಿ, ಇದರಲ್ಲಿ ವಿಶೇಷಾರ್ಥ ಯಾಕೆ ಕಲ್ಪಿಸ್ತೀರಿ ನೀವು ಅಂತ ಅವರು ಮರು ಪ್ರಶ್ನೆಯನ್ನು ಹಾಕಿದ್ದಾರೆ. ಬಟ್ ಇದು ನಂಬೋದಕ್ಕೆ ಸಾಧ್ಯ ಇದೆಯಾ? ನಮ್ದು ಯಾವ್ದ ನಾನು ಒಬ್ಬ ಹೋಗ್ರೆ ಕಾರಣ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನವರಾಗಿದ್ದೀವಿ. ನಮ್ಮ ಕಾಂಗ್ರೆಸ್ ಏನೂ ಇಲ್ಲ, ಸುಮ್ಮನೆ ಯಾರ್ಯಾರೋ ಪೇಚಾಡ್ತಾವೆ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಯಾವ ಬೆಳವಣಿಗಿಲ್ಲ. ನಾವು ಅಷ್ಟೇ ಇಲಾಖೆ ಪಶುಸಂಗೋಪನಾ ಇಲಾಖೆ ತಿಳ್ಕೊಬೇಕು ಹೋಗ್ತಾ ಇದ್ದೀವಿ. ಬಟ್ ಪಶುಸಂಗೋಪನಾ ಇಲಾಖೆಯಿಂದ ಇಲ್ಲ ಅಂತ ಹೇಳಿ ವೆಂಕಟೇಶ್ ಅವರು ಹೇಳ್ತಾರೆ. ನಾವು ಹೋಗ್ತಾ ಇರೋದು, ಅವ್ರು ಅದನ್ನ ಏನು ಮಾಡಿಲ್ಲ. ಇಲಾಖೆದು ಏನಿಲ್ಲ, ಇಲಾಖೆ ಪ್ರವಾಸ ಅಂತಂದು ಏನಿಲ್ಲ, ಇದು ನಮ್ಮ ವೈಯಕ್ತಿಕ ಪ್ರವಾಸ. ಇದರಲ್ಲಿ ಏನು ಪಕ್ಷಗಳು ಎಲ್ಲ ಒಂದ್ ಕಡೆ ಟೀಕೆ ಮಾಡ್ತಾರೆ. ಇವತ್ತು ಕ್ಷೇತ್ರ ಪಕ್ಷಗಳು ಅವ್ರು ಕೂಡ ಹೋಗಿರ್ತಾರೆ, ಹೋಗಿ ಬಂದಿರ್ತಾರೆ, ಅವ್ರು ಕೂಡ ಹೋಗಿ ಬಂದಾರೆ. ಹೋಗ್ಬಾರ್ದಂತ ಏನಾದ್ರು ಐತೆ, ಕಾನೂನಲ್ಲಿ ಏನಾದ್ರು ಐತೆ. DCM ಸಾಹೇಬ್ರು ಕೂಡ ಐತೆ, ಅವ್ರು ನಮ್ಮ ಅಧ್ಯಕ್ಷರು. ಪಕ್ಷಕ್ಕೆ ಮಾಹಿತಿ ಐತೆ ಅಂದ್ರೆ DCM ಸಾಹೇಬ್ರು ಕೂಡ ಮಾಹಿತಿ ಇದ್ದೇ ಇರುತ್ತಲ್ಲ. ನಾವು ನನಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಂದು ಕಡೆ ಸೇರಿ ಪ್ರವಾಸಕ್ಕೆ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಔಪಚಾರಿಕವಾಗಿ ಮಾತನಾಡುವಾಗ ಒಂದು ನಿರ್ಣಯ ಮಾಡಿ ಮುಂಚೆ ನಾವು ಸೌತ್ ಆಫ್ರಿಕಾ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅದು ಸೆಷನ್ ಬಂದರಿಂದ, ಬೆಳಗಾಂ ಸೆಷನ್ ಕಾರಣದಿಂದ ಅದಕ್ಕೆ ತಪ್ಪು ಆಯಿತು. ಈಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗಬೇಕೆನ್ನುವಂಥ ಚರ್ಚೆ ಬಂತು. ನಾವು ಕೂಡ ಹೋಗೋಣ ಅನ್ನೋ ವಿಚಾರದಲ್ಲಿ ತಯಾರಾಗಿವಿ, ಹೋಗ್ತಾ ಇದ್ದೀವಿ. ನಾವು ನಮ್ಮ ಈಗ ನನಗೊಂದು ಬೇರೆ ಜಿಲ್ಲೆ ಇಬ್ಬರು ಶಾಸಕರು ನನಗೂ ಪರಿಚಯ ಇದ್ದಾರೆ, ಹಂಪನಗೌಡರಿಗೆ ಒಂದು ಬೇರೆ ಜಿಲ್ಲೆ ಶಾಸಕರು ಪರಿಚಯ ಇದ್ದಾರೆ. ಎಲ್ಲರೂ ಆತ್ಮೀಯರು, ಸ್ನೇಹಿತರು, ಒಬ್ರಿಗೊಬ್ರು ಮಾತಾಡಿಕೊಂಡು ನಾವು ಹೋಗೋಣ, ನೀವು ಹೋಗೋಣ. ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆ ಅಲ್ಲ. ಈ ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ಅಲ್ಲ. ಯಾರದು ಶಕ್ತಿ ಪ್ರದರ್ಶನ ಯಾವುದೇ ಬಣ ಇಲ್ಲ. ಇದು ಒಂದೇ ಕಾಂಗ್ರೆಸ್ ಬಣ. ನಾವು ಕಾಂಗ್ರೆಸ್ಸಿಗರು. ಇಲ್ಲಿ ವೈಯಕ್ತಿಕ ಪ್ರವಾಸ ಇದು KPCC ಅಧ್ಯಕ್ಷರ ಗಮನಕ್ಕೆ ತರೋ ಅವಶ್ಯಕತೆ ಇಲ್ಲ. ಅವರು ಕೇಳಿದ್ರೆ ಒಂದು ವೇಳೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅವರು ನಮ್ಮನ್ನು ಕೇಳಿಲ್ಲ, ನಮಗಂತೂ ಯಾರು ಸ್ಪಾನ್ಸರ್ ಮಾಡಿಲ್ಲ. ನಾವು ನಮ್ಮ ಸ್ವಂತ ದುಡ್ಡಿಂದ ಹೋಗ್ತಾ ಇದ್ದೀವಿ. ನಾವು 12 ದಿನ ವೈಯಕ್ತಿಕ ಪ್ರವಾಸ. ಬಿಜೆಪಿ ಪಕ್ಷದವರು ಟೀಕೆ ಮಾಡ್ತಿದ್ರೆ, ಎಲ್ಲರೂ ಕೂಡ ಇವತ್ತು ವಿಲಾಸಿ ಜೀವನವನ್ನು ಮಾಡ್ಲಿಕ್ಕೆ ವಿದೇಶಕ್ಕೆ ಹೋಗ್ತಿರೋ ಟೀಕೆಗಳನ್ನು ಮಾಡ್ತಾರೆ. ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ನೀವೆಲ್ಲ ಮಾಧ್ಯಮ ಗೆಳೆಯರು ಎಲ್ಲರೂ ತೋರಿಸಿಬಿಟ್ರಿ ಆಗಲೇ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್. ನೋಡಿ, ಇವತ್ತು AICC ಅಧ್ಯಕ್ಷರೇ ಹೇಳ್ಬಿಟ್ಟಾರ, ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮೇಲೆ ನಮ್ದು ಏನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರ. ಮತ್ತೇನು ಹೇಳ್ಬೇಕು ಈಗ? ನೀವು ಯಾರು ಹೋಗ್ತಾ ಇದ್ರಿ? ನಾನು, ವಸಂತ್ ಕುಮಾರ್, ಶರಣೇಗೌಡರು ಮತ್ತು ದದ್ದಲ್ ಬಾಸನಗೌಡ, 4 ಜನ ನಮ್ಮ ರೈತರು. ನಾವು ಸ್ವಂತ ಖರ್ಚಲಿದ್ದು ಓದ್ತೀವ್ರಿ. ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೊಂಟೀವಿ. ನಾವು 3-4 ತಿಂಗಳ ಹಿಂದೆನೆ ಮಾಡಿತ್ತಿದ್ದು. ಇದು ಯಾವ್ದು ರಾಜಕ್ಕೂ ಇದಕ್ಕೂ ತೊಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಹೋಗ್ತೀವಿ. ಲಾಸ್ಟ್ ಮಸ್ಕಟ್ಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಯುರೋಪ್ ಕಂಟ್ರಿಗಳಿಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಅಮೇರಿಕಕ್ಕೆ ಹೋಗಿದ್ವಿ.